ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಈ ಜ್ಞಾನ ಸಿದ್ಧಿಗಾಗಿ ಕೆಲವರಷ್ಟೇ ಪ್ರಯತ್ನಿಸುತ್ತಾರೆ. ಆ ರೀತಿ ಪ್ರಯತ್ನ ಪಡುವವರಲ್ಲೂ ಎಲ್ಲೋ ಒಬ್ಬನು ಯಥಾವತ್ತಾಗಿ ನನ್ನನ್ನು ತಿಳಿಯುತ್ತಾನೆ. ಅತೀ ವಿರಳವಾಗಿರುವ ಯಾವುದೇ ದೃಷ್ಟಾಂತವನ್ನು ವಿವರಿಸುವಾಗ 1000ಕ್ಕೆ 1 ಎಂಬುದು ರೂಢಿ. ಬಹುಶಃ ದ್ವಾಪರ ಯುಗದಲ್ಲಿ 1000ಕ್ಕೊಬ್ಬ ಎನ್ನುವುದು ಸರಿಯಿತ್ತೇನೋ. ಆದರೆ ಕಲಿಯುಗದಲ್ಲಿ 1,00,000ಕ್ಕೆ 1 ಎನ್ನುವುದು ಸಹ ತಪ್ಪಾದೀತು ಅನಿಸುತ್ತದೆ. ಮನುಷ್ಯ ಜ್ಞಾನಕ್ಕಾಗಿ ಪ್ರತಿದಿನವೂ ತನ್ನ ಸಮಯ ವ್ಯಯಿಸುವುದು ಸರ್ವೇ ಸಾಮಾನ್ಯ. ಹೊಸ ಹೊಸ ಆವಿಷ್ಕಾರಗಳು ಆಗುತ್ತಿದ್ದಂತೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಫಲಿತಾಂಶ ಪಡೆಯುವುದಕ್ಕೋ ಅಥವಾ ಬದುಕುವ ಅನಿವಾರ್ಯತೆಗೋ ದೈನಂದಿನ ಚಟುವಟಿಕೆಗೆ ಅತಿ ಅವಶ್ಯಕವಾಗಿ ಬೇಕಾಗುವ ಯಂತ್ರ ಬಳಕೆ ಮಾಡುವುದಕ್ಕೋ ಹೀಗೆ ನಾನಾ ಕಾರಣದಿಂದ ಪ್ರತಿದಿನವೂ ಕಲಿಕೆಯ ದಿನವೇ ಸರಿ. ಇಂದು ಜ್ಞಾನ ಪಡೆಯುವುದು ದೈನಂದಿನ ಅನಿವಾರ್ಯತೆ ಹಾಗೂ ಈ ಲೋಕದ ವ್ಯಾಪಾರಕ್ಕಷ್ಟೇ ಸೀಮಿತ. ಇಲ್ಲಿ ಭಗವಂತ ಹೇಳುತ್ತಿರುವುದು ಶಾಶ್ವತ ಜ್ಞಾನ. ಯಾವುದನ್ನು ತಿಳಿದರೆ ಮತ್ತೇನನ್ನೂ ತಿಳಿಯುವ ಅಗತ್ಯವಿಲ್ಲ ಅಂತಹ ಜ್ಞಾನ. ಭಗವಂತ ಹೇಳುತ್ತಿರುವ ಜ್ಞಾನದ ಬಗ್ಗೆ ಆಲೋಚಿಸುವವರು ಕೆಲವೇ ಮಂದಿ. ಭಗವಂತ ಹೇಳುತ್ತಿರುವ ಜ್ಞಾನ ಭವರೋಗವನ್ನು ಪರಿಹರಿಸಿ ಇಹಪರ ಲೋಕದಲ್ಲಿ ಚಲಾವಣೆಗೊಂಡು ಪರಮಾನಂದ ಕೊಡುವ ಜ್ಞಾನ. ಇಂತಹ ಜ್ಞಾನ ಪಡೆಯಲು ವಿರಳಾತಿ ವಿರಳರು ಮಾತ್ರ ಪ್ರಯತ್ನ ಮಾಡುತ್ತಾರೆ. ಹಾಗೆ ಜ್ಞಾನ ಪಡೆದವರೆಲ್ಲ ಭಗವಂತನನ್ನು ತಿಳಿಯುತ್ತಾರೆ ಎನ್ನಲಾಗದು. ಭಗವಂತ ತಮ್ಮ ಕಷ್ಟಗಳನ್ನು ಪರಿಹರಿಸುವ ಕಣ್ಣಿಗೆ ಕಾಣದ ದೇವರು ಎಂಬ ಭಾವ ಹೊರತು ಆತನ ನಿಜ ಸ್ವರೂಪ ಅರಿಯಲು ಯಾರೂ ಪ್ರಯತ್ನಿಸಲಾರರು. ಭಗವಂತ ಎನ್ನುವನೊಬ್ಬನಿದ್ದರೆ ತನ್ನ ಕಾಮನೆಗಳು ತೀರುತ್ತದೆ ಎಂಬ ಸಂಶಯಾತ್ಮಕ ಪ್ರಾರ್ಥನೆ ಹೊರತು ಆತನನ್ನು ಪೂರ್ಣ ನಂಬಿ ಈಶ್ವರಾರ್ಪಣ ಭಾವದಿಂದ ತನ್ನ ಮನಸ್ಸು ಅವನಿಗೊಪ್ಪಿಸಿ ಚಿತ್ತ ನಿವೃತ್ತಿ ಅನುಭವಿಸಲಾರ. ಈ ಹಿಂದೆ ಹೇಳಿದಂತೆ ಚಿತ್ತ ನಿವೃತ್ತಿಯಾದವ ಅಂದರೆ ಯೋಗಿಯೇ ತನಗೆ ಪ್ರಿಯನಾದವನು ಎಂಬಂತೆ ಪೂರ್ಣ ಪ್ರಮಾಣದಲ್ಲಿ ಭಗವಂತನನ್ನು ನಂಬಿದವ ಭಗವಂತನನ್ನು ಯಥಾವತ್ತಾಗಿ ತಿಳಿಯುತ್ತಾನೆ. ಅಂತಹವರು ಇಂದು 1,00,000ಕ್ಕೋ 1,00,00,000 ಒಬ್ಬರಿರಬಹುದು. ಹರಿ ಓಂ.